ಹಣ್ಣಿನ ಅಂಗಡಿಯಲ್ಲಿ ಚಳ್ಳೆ ಹಣ್ಣನ್ನು ತಿನ್ನಿಸೋದಕ್ಕೆ ಹೋಗಿ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಸಾಗರದ ಹಣ್ಣಿನ ಅಂಗಡಿಯಲ್ಲಿ ಖದೀಮನ ಕೈ ಚಳಕ ಇದು. ಹಣ್ಣಿನ ಅಂಗಡಿಯಲ್ಲಿ ಚಳ್ಳೆ ಹಣ್ಣನ್ನು ತಿನ್ನಿಸಿದಕ್ಕೆ ಹೋಗಿ ಟ್ರೈ ಮಾಡಿದ್ದಾನೆ. ಆತನೇ ತಗಲಾಕೊಂಡಿದ್ದಾನೆ ನೋಡಿ. ಸಿಸಿಟಿವಿಯ ಸೆನ್ಸರ್ ಅಲರ್ಟ್ ವ್ಯವಸ್ಥೆಯಿಂದ ಚಾಲಾಕಿ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಹಣ್ಣಿನ ಅಂಗಡಿಗೆ ಕಳ್ಳ ನುಗ್ಗಿದ ತಕ್ಷಣ ಮಾಲೀಕರ ಮೊಬೈಲ್ಗೆ ಸಂದೇಶ ಹೋಗಿದೆ. ತಕ್ಷಣವೇ ಅಂಗಡಿಯತ್ತ ಧಾವಿಸಿದ್ದಾರೆ ಮಾಲೀಕರು. ಕೂಡಲೇ ಸಾಗರ ಪೊಲೀಸ್ನವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆರೋಪಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಣ್ಣಿನ ಅಂಗಡಿಯಲ್ಲಿ ಕಳ್ಳತನ ಮಾಡೋದಕ್ಕೆ ಹೋಗಿದ್ದ ಕಳ್ಳ, ಆದರೆ ಆತನೇ ತಗಲಾಕೊಂಡಿದ್ದಾನೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು CCTVಗಳು ಹಾಕಿಸಿರ್ತಾರಲ್ಲ, ಅತ್ಯಾಧುನಿಕ ತಂತ್ರಜ್ಞಾನವುಳ್ಳಂಥ CCTVಗಳು ಇರ್ತಾವೆ. ಅದು ಸೆನ್ಸಾರಿಂದ ಸೌಂಡ್ ಮಾಡಿದೆ. ಇದರ ಜೊತೆಗೆ ಮಾಲೀಕನಿಗೆ ನೋಟಿಸನ್ನು ಕೂಡ, ಅಂದರೆ ನೋಟಿಫಿಕೇಷನ್ ಕಳಿಸಿದೆ. ಅದು ಈ ರೀತಿ ಏನೋ ಆಗ್ತಾ ಇದೆ ಅಂತ ಆತ ಎಚ್ಚೆತ್ತುಕೊಂಡು ಅಂಗಡಿಗೆ ಧಾವಿಸಿದ್ದಾರೆ. ಜೊತೆಗೆ ಪೊಲೀಸ್ನವ್ರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾನೆ ಆತ. ನೋಡ್ಬೋದು ಕಳ್ಳನ ಕೈ ಚಳಕ ಯಾವ ರೀತಿ ಇದೆ ಅಂತ. ತಮಗಿಷ್ಟ ಬಂದ ಹಾಗೆ ಎಲ್ಲವನ್ನು ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ತುಂಬಿಕೊಂಡು ಕಳ್ಳತನ ಮಾಡ್ಕೊಂಡು ಪರಾರಿ ಆಗೋಣ ಅಂತ ನಿರ್ಧಾರ ಮಾಡಿದ್ದ. ಆದರೆ ಏನು ಮಾಡ್ತೀರಾ, ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಬಂದವನಿಗೆ ಚಳ್ಳೆ ಹಣ್ಣನ್ನು ತಿನ್ನುವಂತಾಗಿದೆ.